ಅವ್ರಿಗೆ ಬಂದ್ಬಿಟ್ಟು ಭಾನುವಾರ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ವು. ಅವ್ರೇನು ಮಾಡಿದ್ರು ಇವರು ಡಾಕ್ಟರ್ ಸರ್ಜನ್ ಬಂದ್ಬಿಟ್ಟು ಮಂಡೇ ಬರ್ತಾರೆ, ಮಂಡೇ ಬಂದಾಗ ನೀವು ತೋರಿಸಿ ಅಂತ ಹೇಳ್ಬಿಟ್ಟು ಮಂಡೇ ಕರ್ಕೊಂಡು ಹೋಗಿದ ತಕ್ಷಣ ಅವ್ರನ್ನ ಹೇಳಿದ್ರು ಇದು ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟು ಟ್ಯೂಸ್ಡೇ ಬಂದ್ಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅವರು ಬೆಟ್ ಮಾಡಿದಾಗ ಫಿಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದ್ದಾನೆ, ಅವ್ನಿಗೇನಿಲ್ಲ ಮೈನರ್ ಆಪ್ರೇಷನ್ ಮಾಡಿದಾಗ ಅವನು ಕ್ಯೂರ್ ಆಗಿಬಿಡ್ತಾನೆ, ಬರೀ ಒಂದು 20 ಮಿನಿಟ್ಸ್ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ 12 ಗಂಟೆಗೆ ಬುಧವಾರ ಸ್ಲ್ಯಾಬ್ ಕೊಟ್ಟಿದ್ರು ಅವರು. ಬುಧವಾರ 12 ಗಂಟೆಗೆ ನಾವು ಕರ್ಕೊಂಡು ಹೋದಾಗ ಅವರು ಡಾಕ್ಟರ್ ಶ್ವೇತಾ ಪಯ್ಯನ್ ಅವರು 4 ಇಂಜೆಕ್ಷನ್ನ ತಗೊಂಡು ಬಂದರು. ಫಸ್ಟು ಒಂದು ದೊಡ್ಡ ಇಂಜೆಕ್ಷನ್ನು ಸ್ಪಾಟ್ನಲ್ಲೇ ಕೊಟ್ಟರು, ಅವನಿಗೆ ಪೇಯ್ನ್ ಆಯಿತು, ಮಮ್ಮಿ ಥರ ಪೇಯ್ನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಣ್ಣದು 2 ಕೊಟ್ಟರು. 3ನೇದು ಬಂದು 4ನೇದು ಬಂದು ಅರ್ಧ ಕೊಟ್ಟಾಗನೇ ಅವನು ಅನ್ಕಾನ್ಷನ್ ಬಿದ್ದೋದ. ಅವ್ರನ್ನ ಹೇಳಿದ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದರು. ಆ 20 ನಿಮಿಷ ನೋಡಿದ್ರೂ ಬಂದೇ ಇಲ್ಲ. ಆಮೇಲೆ 1 ಅವರ್ ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವ್ನಿಗೆ ಓವರ್ ಡೋಸೇಜ್ ಆಗಿದೆ, ICUನಲ್ಲಿ ಇಕ್ಬೇಕು. 1 ಅವರ್ ಬಿಟ್ಟಾದಾಗ ಅವ್ನು ನಾರ್ಮಲ್ ಸ್ಟೇಜ್ಗೆ ನೀವು ಬರ್ತಾನೆ ಅಂತೇಳಿ ಅವಾಗಿಂದ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇಲ್ಲ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಡ್ರಾಮ್ ಮಾಡಿಬಿಟ್ಟು ಎಂಟರ್ ಮ್ಯಾನೇಜ್ಮೆಂಟು ಸಿಂಧಿ ಹಾಸ್ಪಿಟಲು ಸಂಪಂಗಿ ರಾಮನಗರ ಅವರು ನಮ್ಮನ್ನೆಲ್ಲ ಫುಲ್ ಮಾಡಿಬಿಟ್ಟು 6 ಗಂಟೆಗೆ ಹೃದಯ ಬಡಿತ ಪ್ರಾಬ್ಲಮ್ ಆಗಿದೆ ಅಂತ CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು CT ಸ್ಕ್ಯಾನ್ ಮಾಡಿದಾಗ CT ಸ್ಕ್ಯಾನ್ದಲ್ಲೂ ನಾರ್ಮಲ್ ಇದೆ, ಹುಡುಗ ಏನಿಲ್ಲ ಇವಾಗ ಉಳಿತಾನೆ ಅಂತ ಹೇಳ್ಬಿಟ್ಟು 15 ನಿಮಿಷ ಬಿಟ್ಟು ನನ್ನ ಕರೆದಿದ್ದ ತಕ್ಷಣ ಕೇಳಿದಾಗ ಇಲ್ಲ 70% ಒಂದು ಹಾರ್ಟ್ ಬೀಟ್ ಇರಬೇಕು, ಇವಾಗ 40% ಆಗಿಬಿಟ್ಟಿದೆ, ಸಡನ್ನಾಗಿ 5% ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಏನು ಡಾಕ್ಟರ್ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ರೀ ನಾವೇನು ಮಾಡ್ಬೇಕನ್ರಿ, ನಾವು 100ರಲ್ಲಿ 1 ಜನಕ್ಕೆ ಆಗುತ್ತೆ. ನಾನು ಹೇಳಿದೆ ನಿಮ್ಮದು ತಪ್ಪು ಇಟ್ಕೊಂಡ್ಬಿಟ್ಟು ಹುಡುಗನ ನಾವು ಕರ್ಕೊಂಡು ಹೋಗಿರೋದು ಉಸಿರಾಟ ತೊಂದರೆ ಅಂತ, ನೀವು ಹೇಳ್ತಾ ಇರೋದು ಹಾರ್ಟ್ ಬೀಟ್ ತೊಂದರೆ ಅಂತ, ಅಲ್ಲೂ ಮಿಸ್ ಮ್ಯಾಚ್ ಆಗ್ತಾ ಇದೆ, ನೀವು ದಯವಿಟ್ಟು ಬಂದುಬಿಟ್ಟು ನೀವು ನಿಜ ಹೇಳಿ ಅಂತ ಹೇಳಿದ್ರೆ ಇಲ್ಲ ನೀವು ಈ ಥರ ಮಾಡಿದ್ರೆ ನಿಮ್ಮ ಮೇಲೆ ಪೊಲೀಸ್ನ ಕಂಪ್ಲೇಂಟ್ ಮಾಡ್ತೀನಿ, ನೀವು ಎಲ್ಲಿ ಹೋದ್ರೆ ಏನು ಮಾಡಿದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ, ನಮ್ದು ಅಷ್ಟೊಂದು ಕೆಪಾಸಿಟಿ ಇದೆ. ಹಾಸ್ಪಿಟ್ಲ್ ಅವ್ರು ಬಂದ್ಬಿಟ್ಟು ಯಾರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಅದು ಏನಂದರೆ ಒಂಥರ ಮನಿ ಮೈಂಡೆಡ್ ಹಾಸ್ಪಿಟ್ಲ್ ಆಗಿದೆ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತು ಯಾರು ಬಂದು ಸರ್ಜನ್ ಬಂದ್ಬಿಟ್ಟು ಸ್ಪೆಷಲಿಸ್ಟ್ ಇಲ್ಲ, ಇವಾಗ ಓದಿರೋರನ್ನ ಕರ್ಕೊಂಡು ಬಂದ್ಬಿಟ್ಟು ಅವರು ಜೂನಿಯರ್ ಡಾಕ್ಟರ್ಗಳನ್ನ ಕರ್ಕೊಂಡು ಬಂದು ಮೈಂಟೈನ್ ಮಾಡ್ಕೊಂಡ್ಬಿಟ್ಟು ಎಲ್ಬೋರ್ಡ್ ಡಾಕ್ಟರ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಕೇಳೋಕೆ ಹೋದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ನೀವೇನು ಮಾಡಿದ್ರೂ ಎಲ್ಲಿ ಏನು ಮಾಡಿದ್ರೂ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಅವರು. ಇವತ್ತುವರೆಗೂ ಅದು ಸರಿಯಾಗಿ ಹೇಳ್ತಾ ಇಲ್ಲ ಅವರು ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇನ್ನು ಮುಂದೆ ಯಾವುದೇ ಮಗುಗೆ ಈ ಥರ ಆಗಬಾರ್ದು, ಆ ಥರ ಆಗಬಾರ್ದು. ಹಾಸ್ಪಿಟ್ಲಿಗೆ ನಾವು ಬಂದ್ಬಿಟ್ಟು ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಅವ್ರ ಲೈಸೆನ್ಸ್ನ ರದ್ದು ಮಾಡಿ. ಅವ್ರು ಹೇಳ್ತಾ ಇದ್ದಾರೆ ಯಾರು ತಾವು ಹೋದ್ರು ಅಂತ ಹೇಳಿದ್ರೆ ನಿಮ್ಮ ಮೇಲೇ ಅಷ್ಟು ಅವ್ರಿಗೆ ಭಯ ಇಲ್ಲ, ಅವ್ರಿಗೆ ಯಾಕೆಲ್ಲ ಅಷ್ಟೊಂದು ಮನಿ ಪವರ್ ಇದ್ದಾರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಇದನ್ನು ನೋಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರನ್ನ ಹಾಸ್ಪಿಟಲ್ನ ಇವತ್ತೇ ಮುಚ್ಚಿಸಿದಾಗ ಇನ್ನು ಮುಂದೆ ಫ್ಯೂಚರ್ನಲ್ಲಿ ಎಲ್ಬೋರ್ಡ್ ಡಾಕ್ಟರ್ಗಳನ್ನ ಇಟ್ಕೊಂಡ್ಬಿಟ್ಟು ಮಕ್ಕಳನ್ನ ಅಲ್ಲಿ ಸ್ಮಶಾನ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ನಾನು ಇದೆಲ್ಲ ಕ್ರಮ ಜರುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ದಿನೇಶ್ ಗುಂಡೂರಾವ್ ಅವ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಂಪಂಗಿ ರಾಮನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಇವಾಗ ಪೋಸ್ಟ್ಮಾರ್ಟಮು ಸದ್ಯಕ್ಕೆ ಆಗ್ತಾ ಇದೆ ಇರ್ತಾ ಇದೆ. ಹಾಸ್ಪಿಟ್ಲ್ ಅವ್ರಿಗೆ ಅಲ್ಲಿ ಹೋಗಿ ಏನು ಕೇಳಿದ್ರೇನು ದುಡ್ಡು ಕಟ್ಟಿ ನಮ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ನಮ್ಗೆ ಅದೆಲ್ಲ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕೇಳಿದವ್ರು ಒಬ್ಬೊಬ್ಬರ ಮೇಲೆ ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಸ್ಟಾಫ್ಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಹೊರಡಿ ನೀವು ಯಾಕೆ ಬರೋದು, ನಿಮ್ಗೆ ಒಳಗಡೆ ಯಾರು ನಿಮ್ಮ ಪರ್ಮಿಷನ್ ಕೊಟ್ಟಿದ್ದಂತ ನಮ್ಮ ಮೇಲೇ ದೌರ್ಜನ್ಯ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರದವರು ಇದನ್ನು ಕ್ರಮ ಜರುಗಿಸ್ಕೊಳ್ಬೇಕು. ನಿಮ್ಮದು ಎಲೆಕ್ಷನ್ನಲ್ಲಿ ಎಲ್ಲ ಮುಗೀತು, ಎಲ್ಲ ಆಯಿತು, ದಯವಿಟ್ಟು ಸರ್ವಿಸ್ ಜನರುಗಳಿಗೆ ಮಾಡಿ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ನಾನು ವಿಶ್ವಾಸದಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಮಗನಿಗೆ ನ್ಯಾಯ ದೊರಕಿಸ್ಕೊಡಿ.